ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ ರಜೆ ಸೌಲಭ್ಯ ಒದಗಿಸಿದ ಮಹಾನ್ ನಾಯಕ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಂಧುಗಳೇ, ನಮ್ಮ ಹೋರಾಟದ ಪ್ರತಿಫಲದಿಂದ ನವೆಂಬರ್ 1, 2006ರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ ಮತ್ತು JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ನಮಗೆ ಕಾನೂನನ್ನು ಜಾರಿ ಮಾಡಿದಾದಮೇಲೆ 2007ರಿಂದ ಇಲ್ಲಿಯವರೆಗೆ ಮಂಡಳಿ ರಚನೆಯಾದ ನಂತರ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅನೇಕ ಸೌಲಭ್ಯಗಳನ್ನು ನಾವು ಪಡ್ಕೊಂಡಿದ್ದೀವಿ. ಸಹಜ ಸಾವಿಗೆ ಸೌಲಭ್ಯ, ಹಣಕಾಸಿನ ಸೌಲಭ್ಯ, ವಿದ್ಯಾರ್ಥಿ ವೇತನ, ಅಪಘಾತ ಮರಣ, ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ, ಮದುವೆ ಸಹಾಯಧನ, ವೈದ್ಯಕೀಯ ಮರುಪಾವತಿ, ಟೂಲ್ ಕಿಟ್, ಇನ್ನಿತರ ಅನೇಕ ಸೌಲಭ್ಯಗಳನ್ನ ನಾವು ಪಡ್ಕೊಂಡು ಬಂದಿದ್ದೀವಿ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನಮಗೆ ಕಾರ್ಮಿಕರಿಗೆ ಬೇಕಿಲ್ಲದ ಸೌಲಭ್ಯಗಳನ್ನು ಇವರು ಹುಟ್ಟಾಕಿ ಇಮ್ಯುನಿಟಿ ಬೂಸ್ಟರ್ ಕಿಟ್ನಲ್ಲಿ 98,54,50,670 ಕೋಟಿ ಲೂಟಿ ಮಾಡಿದರು. ಅದೇ ರೀತಿಯಾಗಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆ ಅಂತ ಹೇಳ್ಬಿಟ್ಟು 2,74,90,000 ಅದನ್ನು ಕೂಡ ಸಂಚಾರಿ ಆರೋಗ್ಯ ಕ್ಲಿನಿಕ್ ನಮಗೆ ಎಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಅಲ್ಲಿ ಕೂಡ ಲೂಟಿ ಆಯಿತು. ಟೋಟಲಿ 19,51,40,11 ರೂಪಾಯಿನ ಮತ್ತೆ ಅದೇ ಕ್ಲಿನಿಕ್ ಯೋಜನೆ ಅಂತ ಅಲ್ಲಿ ಕೂಡ ಲೂಟಿ ಮಾಡಿದರು. ನ್ಯೂಟ್ರಿಷನ್ ಕಿಟ್ ಹೆಸರಿನಲ್ಲಿ 35,22,46,772 ಕೋಟಿನ ಲೂಟಿ ಮಾಡಿದರು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ವಸತಿ ಸೌಲಭ್ಯನ ನಾವು ಮನೆಗಳು ಕಟ್ಕೊಡ್ತೀವಿ ಅಂತೇಳಿ 522,75,00,000ನ ಲೂಟಿ ಮಾಡಿದರು. 6ನೇ ತರಗತಿಯಿಂದ 10ನೇ ತರಗತಿಗೆ ತಕ್ಕಂಥ ವ್ಯಾಸಂಗ ಮಾಡುತ್ತಿರುವ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಟ್ಯಾಬ್ ಯೋಜನೆಯನ್ನು ಜಾರಿ ಮಾಡಿ ಅದರಲ್ಲಿ ಕೂಡ 18,36,80,000 ರೂಪಾಯಿಗಳನ್ನ ಅನಾವಶ್ಯಕವಾಗಿ ಮೇಲ್ಕಂಡ ಕಾರ್ಯಕ್ರಮಗಳ ಹೆಸರಿನಲ್ಲಿ ಲೂಟಿ ಮಾಡಿದರು. ಈ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನ ನಡೆಸ್ಕೊಂಡ್ಬಂದರೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ರಾಜಕೀಯ ಮುಖಂಡರಾಗಲಿ, ಇನ್ನಿತರ ಯಾರೇ ಒಬ್ಬ ಸಾಮಾನ್ಯ ನಮಗೆ ಇಷ್ಟಕ್ಕೊಂದು ಹಣ ಲೂಟಿ ಆಗಿರ್ತಕ್ಕಂಥದ್ದು ಯಾವ ಇತಿಹಾಸ ಕಂಡಿಲ್ಲ. ನಾವು ಇದೀಗ 25 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರಿಸುಮಾರು 2,500 ಕೋಟಿ ಮಂಡಳಿಯಲ್ಲಿರ್ತಕ್ಕಂಥ ಹಣನ ಲೂಟಿ ಮಾಡಿದ್ದಾರೆ. ಇದೆಲ್ಲ ನೀವು ತಿಳ್ಕೋಬೇಕು. ಯಾಕಂತಂದ್ರೆ ಇದು ಯಾರಪ್ಪನ ದುಡ್ಡಲ್ಲ, ನಾವೆಲ್ಲ ಕಷ್ಟ ಬಿದ್ದಿರೋ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಇಟ್ಟಿರೋದು. ಇದು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಅನುದಾನ ಅಲ್ಲ ಇದು. ಹಾಗಾಗಿ ನಿಮ್ಗೆ ಈ ವಿಷಯನ ನಾವು ಯಾಕೆ ಹೇಳ್ತಿದ್ವಿ ಅಂತಂದರೆ, ಈ ಒಂದು ಸೆಸ್ ಬಗ್ಗೆ ನಾವು ಎಚ್ಚರ ವಹಿಸಿಲ್ಲ ಅಂತಂದರೆ ನಾಳೆ ಮಂಡಳಿ ಬೀಗ ಹಾಕಂತ ಇದು ಬರುತ್ತೆ. ಈಗ ಏನಾಗಿದೆಯಪ್ಪ ಅಂತಂದರೆ, ಹಿರಿಯಕ್ಕನ ಚಾಳಿ ಮನೆ ಮಂದಿ ಇಲ್ಲ ಅಂತಂದು ಈಗ ಕಾಂಗ್ರೆಸ್ ನೇತೃತ್ವದ ಸಂತೋಷ್ ಲಾಡ್ ಸರ್ಕಾರ, ಅಂದರೆ ಸಂತೋಷ್ ಲಾಡ್ ಏನು ಕಾರ್ಮಿಕ ಸಚಿವರಿದ್ದಾರಲ್ಲ ಅವರು ಈಗ ಮತ್ತೆ ಇನ್ನೂ ಇದನ್ನ ಜಾರಿ ಮಾಡಿದ್ದಾರೆ. ಏನೋ ಪ್ರಿವೆಂಟರಿ ಹೆಲ್ತ್ ಕೇರ್ ಯೋಜನೆ ಅಂತ ಸುಮ್ಮನೆ ಇರೋರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬ್ಲಡ್ ಚೆಕ್ ಮಾಡಿಸೋದು, ಅವರಿಂದ 3,000 ರೂಪಾಯಿ ಬೋರ್ಡಿಂದ ತೆಗಿಯೋದು. ಏನಪ್ಪ ಬೇಕೇನಪ್ಪ ನಮಗಿದು ಯೋಜನೆ? ಹೇಳ್ರಿ, ಮಾತಾಡ್ರಿ, ಬೇಕಾಗಿದ್ದೇನೆ. 3,000 ರೂಪಾಯಿ ನಮ್ಮ ಬ್ಲಡ್ ತೆಗೆದುಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ ನೀವು ಚೆನ್ನಾಗಿದ್ರೆ ಇಲ್ಲ ಅಂತ. ಚೆನ್ನಾಗಿರೋದನ್ನ ಕರ್ಕೊಂಡು ಹೋಗಿ ಈ ಯೋಜನೆಗೆ 3,000 ರೂಪಾಯಿ ಬೇಕಾ? ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರನು ಕೂಡ ಹಿರೇಕಂಚಾಳಿ ಮನೆ ಮಂದಿ ಇಲ್ಲ ಅನ್ನಂಗೆ ಅವರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಾವು